ಆರಾಧ್ಯ ದೇವರಾದ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಗೆ ವಂದಿಸಿಕೊಂಡು, ಮೊನ್ನೆ 1ನೇ ತಾರೀಕಿನಂದು ನಡೆದಂತಹ ಏಕಪವಿತ್ರ ನಾಗಮಂಡಲದ ಸೇವೆಯಲ್ಲಿ ನಮ್ಮೊಡನೆ ಸಹಕರಿಸಿದ ಎಲ್ಲರನ್ನು ಇವತ್ತು ನೆನಪು ಮಾಡಿಕೊಂಡು ಅವರಿಗೆ ಒಂದು ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ವ್ಯವಸ್ಥಾಪನಾ ಸಮಿತಿಯವರು ತೀರ್ಮಾನ ಮಾಡಿಕೊಂಡು ಆ ಮೇರೆಗೆ ನಿಮ್ಮನ್ನೆಲ್ಲ ಇವತ್ತು ಆಮಂತ್ರಿಸಿದ್ದೇವೆ. ಈ ಹಿಂದೆ 2022ರಲ್ಲಿ ದೇವಸ್ಥಾನದಲ್ಲಿ ಚತುರ್ಪವಿತ್ರ ನಾಗಮಂಡಲ ಸೇವೆ ಆಗಿತ್ತು. ಅಂದು ಸಹ ಎಲ್ಲ ಕೋಟ 14 ಗ್ರಾಮದ ಎಲ್ಲ ಊರಿನವರು ಅದಲ್ಲದೆ ಹೊರಗಿನವರು ಸಹ ಒಳ್ಳೆ ರೀತಿ ಸಹಕಾರ ಕೊಟ್ಟು ಅದು ಭಾಳ ಆ ವರ್ಷ 32,000 ಜನರ ಸಂತರ್ಪಣೆ ಆಗಿದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನೀವೇ ಎಲ್ಲ ಒಟ್ಟಿನಿಂದ ನಡೆಸಿಕೊಂಡದ್ದು. ಅದೇ ಒಂದು ಧೈರ್ಯದಿಂದ ನಾವು ನಮ್ಮ ಕೋಟ 14 ಗ್ರಾಮದ ಗ್ರಾಮಸ್ಥರು ಖಂಡಿತ ನಮ್ಮ ಕೈ ಬಿಡುವುದಿಲ್ಲ, ನಾವು ನಾಗಮಂಡಲ ಮಾಡುವ ಅಂಥೇಳಿ ದೇವರತ್ತ ಪ್ರಸಾದ ಹಿಡಿದ ನಂತರ ಈ ಮಾರ್ಚ್ 1ನೇ ತಾರೀಕು ಆ ನಾಗಮಂಡಲ ವ್ಯವಸ್ಥಿತವಾಗಿ ನಡೆದಿದೆ. ಅದು ನಡೆದಿದೆ ಅಂತ ಹೇಳಿದರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಸಹಕಾರದಿಂದ. ಯಾಕಂತ ಹೇಳಿದರೆ ಒಬ್ಬೊಬ್ಬರ ಹತ್ರ ನಾಗಮಂಡಲ ಎಷ್ಟು ವಿಜೃಂಭಣೆಯಿಂದ ಒಂದು 43,000 ಜನರ ಒಂದು ಸಂತರ್ಪಣೆ ನಿಜವಾಗಿಯೂ ಒಂದು ಖುಷಿಪಟ್ಟಂಥ ವಿಚಾರ. ಅದಕ್ಕೆ ಕಾರಣಕರ್ತರು ನಾವು ಬರೀ ವ್ಯವಸ್ಥಾಪನಾ ಸಮಿತಿಯವರು, ನಾವು ಅಧ್ಯಕ್ಷರು, ನಾವು ಯಾರೂ ಅಲ್ಲ, ಎಲ್ಲ ಊರಿನ ಜನರು, ಕೋಟ 14 ಗ್ರಾಮದ ಎಲ್ಲ ಜನರು ಬಂದು ಬೇರೆ ಬೇರೆ ಕಡೆಯ ಜನರು ಎಲ್ಲರೂ ಸಹಕಾರ ಕೊಟ್ಟದ್ರಿಂದ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದ್ರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಏನೋ ರೂಪುರೇಷೆ ಹಾಕಿಕೊಂಡದ್ದು ನಾವು ಕಮಿಟಿಯವರು, ಸಿಬ್ಬಂದಿ ವರ್ಗದವರು ಒಳ್ಳೆ ರೀತಿಯಲ್ಲಿ ನಮ್ಮ ಜೋಡಿನ ಕೈ ಜೋಡಿಸಿದ್ದಾರೆ. ಎಲ್ಲ ಕಡೆ ಭಾಳ ಉತ್ತಮ ರೀತಿಯಲ್ಲಿ ನಮ್ಮೊಡನೆ ನೀವು ಸಹಕಾರ ಕೊಟ್ಟದಕ್ಕೋಸ್ಕರ ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯದಾಗಿ ನಡೆದಿದೆ. ಒಂದು 5 kg ವಸ್ತುವಿಂದ 5,000 kg ವಸ್ತು ಕೊಟ್ಟವರು ಇದ್ದಾರೆ. ಅವರೆಲ್ಲರಿಗೂ ಯಾರ ಹೆಸರು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದರೆ ಉಲ್ಲೇಖ ಮಾಡೋದಕ್ಕಿಂತ ಎಲ್ಲರೂ ಅಂತ ಹೇಳೋದೇ ಒಳ್ಳೆಯದು. ಯಾಕಂತ ಹೇಳಿದರೆ ಯಾರು ಬಿಟ್ಟು ಹೋದರೆ ಖಂಡಿತ ಅದು ಅಪರಾಧ ಆಗ್ತದೆ. ಸರ್ವರು 5 kg ಕೊಟ್ಟವರಿಂದ, 5 ರೂಪಾಯಿ ಕೊಟ್ಟವರಿಂದ, 5 ಲಕ್ಷ ಕೊಟ್ಟವರು ಇದ್ದಾರೆ, 5 kg ಸಾಮಾನಿಂದ 5,000 kg ಸಾಮಾನು ಕೊಟ್ಟವರು ಇದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಏನೋ ಕೊಡಲಿಕ್ಕೆ ಸಾಧ್ಯ ಇದ್ದದವರು ವಾಲಂಟರಿಯಾಗಿ ಬಂದು ಕೆಲಸ ಮಾಡಿದ್ದೀರಿ. ಖಂಡಿತ ನೀವೆಲ್ಲರೂ ಅಲ್ಲಿ ಸಾಲಾಗಿ ಬಿಡೋದ್ರಿಂದ ಹಿಡಿದು ಊಟಕ್ಕೆ ಹೋಗುವ ಚಪ್ಪರದಲ್ಲಿ ಅಲ್ಲಿ ನೀರು ಕೊಡುವ ವ್ಯವಸ್ಥೆ ಇರ್ಬೋದು, ಬಳಸುವ ವ್ಯವಸ್ಥೆ ಇರ್ಬೋದು, ಮತ್ತು ಬೇರೆ ಎಲ್ಲ ಅಲ್ಲಲ್ಲಿ ಒಂದು ಹೆಚ್ಚಾಗಿ ಪಾರ್ಕಿಂಗಲ್ಲಿ ಇದ್ದವರು ಅಲ್ಲಿಂದ ಹಿಡಿದು ಕೊನೆಯ ತನಕ ಬಾಳೆಯಲ್ಲಿ ತೆಗೆಯುವವರೆಗೂ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸಹಕರಿಸಿದ್ದೀರಿ. ಎಲ್ಲರೂ ಅವರವರು ನಾವು ಏನು ಕೆಲಸ ಯಾವ ರೀತಿ ಮಾಡಬೇಕಂತ ಹೇಳಿ ನಾವು ಒಂದು ರೂಪುರೇಷೆ ಹಾಕಿ ಕೊಟ್ಟಿದ್ದೆವು. ಅದೇ ರೀತಿಯಲ್ಲಿ ನಮ್ಮ ಸಂದೇಶ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಯಾವ ರೀತಿ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಿಗೆಲ್ಲ ಯಾವ್ಯಾವ ಕೆಲಸ ಅಂತೇಳಿ ನಾವು ಹಂಚಿ ಹಾಕಿದ್ದೇವೆ. ಅದೇ ರೀತಿ ಎಲ್ಲವೂ ನಡೆದಿದೆ. ಅದಕ್ಕೋಸ್ಕರ ಈ ನಾಗಮಂಡಲ ಒಳ್ಳೆಯ ರೀತಿಯಲ್ಲಿ ಒಂದು ಸಂಪನ್ನಗೊಳ್ಳಲಿಕ್ಕೆ ಕಾರಣ ಆಯಿತು ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದರೆ ಈ ನಾಗಮಂಡಲ ಸಂಪನ್ನ ಆದದ್ದು ನೆನಪುಳಿಬೇಕಾದರೆ ಈಗಿದೊಂದು ಪಾರ್ಟಿ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಬೇಕಂತೇಳಿ ಒಂದು ಇರಾದೆ ಇತ್ತು. ಖಂಡಿತ ಆ ರೀತಿಯಲ್ಲಿ ಅದ್ರ ಜೊತೆಗೆ ಮತ್ತು ನಿಮ್ಮ ಮನೆಯಲ್ಲಿ ಸಹ ಈ ನಾಗಮಂಡಲದ ಹೆಸರು ಉಳಿಬೇಕು. ಅದಕ್ಕೋಸ್ಕರ ಕಸೆ ಕಟ್ಟಿದಂಥ ಹಲಸಿನ ಗಿಡ, ಕಸೆ ಕಟ್ಟಿದಂಥ ಮಾವಿನ ಗಿಡ, ಬೇರೆ ಬೇರೆ ವೆರೈಟಿ ಇದೆ. ಮಾವಿನ ಗಿಡ ಒಂದು 3 ರಿಂದ 4 ವರ್ಷದಲ್ಲಿ ಫಲ ಬರ್ತದೆ. ಹಲಸಿನ ಗಿಡ 1.5 ವರ್ಷದಲ್ಲಿ ಫಲ ಬರೋದುಂಟು, 3 ವರ್ಷದಲ್ಲಿ ಫಲ ಬರೋದು ಉಂಟು. ನಿಮ್ಮ ಆಯ್ಕೆ ಯಾವುದು ಬೇಕಂತ ತಗೊಂಡೋಗಿ. ಅದಲ್ಲದೆ ಒಂದು 50 100
ಹೂವಿನ ಗಿಡ ಸಹ ತಂದಿದ್ದೇವೆ. ಅದನ್ನು ಬೇಕಾದರೂ ಬೇಕಿದ್ದರೂ ತಗೊಂಡು ಹೋಗ್ಬೋದು. ಯಾಕಂತ ಹೇಳಿದರೆ ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಆ ಗಿಡದಲ್ಲಿ ಆದ ಹಣ್ಣು ತಿನ್ನುವಾಗ ಇದು ನಮ್ಮ ಅಜ್ಜ, ನಮ್ಮ ತಂದೆ ಕೋಟದ ನಾಗಮಂಡಲದಿಂದ ತಂದಂಥ ಗಿಡ ಬೇರೆ ಏನು ಕೊಟ್ಟರು ಆಸಕ್ತಿ. ನಾವು ನಾಗಮಂಡಲ ಮಾಡಿದವಾಗ ಒಂದು ಮೊಮೆಂಟು ಕೊಡ್ತಿದ್ದೇವೆ. ಅದು ಈಗಲೂ ನಮ್ಮ ಹತ್ರ ಉಂಟಿದೆ ಸ್ಯಾಂಪಲಿಗೆ. ಅದು ಬೇರೆ ಬೇರೆ ಕಡೆ ಹೋಗ್ತದೆ. ಆದರೆ ಈ ಗಿಡ ಅಂತ ಹೇಳೋದು ನಮ್ಮ ತೋಟದಲ್ಲಿ ನೀವು ಎಲ್ಲಿ ನಡ್ತೀರೋ ಅಲ್ಲೇ ಇರ್ತದೆ. ಅದಕ್ಕೋಸ್ಕರ ಅದು ಹಣ್ಣು ಬಿಡುವಾಗ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಖಂಡಿತ 2026ರಲ್ಲಿ ತೋಟದಲ್ಲಾದ ನಾಗಮಂಡಲದ ಅದಕ್ಕೆ ಒಂದು ನೆನಪಿಗೋಸ್ಕರ ಕೊಟ್ಟಂಥ ಒಂದು ಗಿಡ ಅಂಥೇಳಿ ನೆನಪಿಗೆ ಬರಬೇಕು. ಯಾಕಂದರೆ ನಾನು ಬರೀ ಏನಾದರೂ ಒಂದು ಮೂಮೆಂಟ್ ಕೊಡಬೇಕಂತ ಮಾಡಿದೆ, ಆದರೆ ಅದು ಏನು ಕೊಟ್ಟರು ಹೋಗ್ತದೆ. ಗಿಡ ನೆಟ್ಟು ಕೊಟ್ಟರೆ ಖಂಡಿತ ಅದು ಶಾಶ್ವತವಾಗಿ ಉಳಿತದೆ ಅಂತ ಹೇಳೋ ಒಂದು ಉದ್ದೇಶದಿಂದ ಅದನ್ನೇ ಕೊಟ್ಟಿದ್ದೇವೆ. ನೀವೆಲ್ಲರೂ ಅದನ್ನು ಸ್ವೀಕರಿಸಿ ನಿಮ್ಮ ನಿಮ್ಮ ಮನೆಯಲ್ಲಿ ನೆಟ್ಟು ಖಂಡಿತ ಈ ನಮ್ಮ ಅಭಿಲಾಷೆ ಏನುಂಟು ಆ ಗಿಡ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಇರಬೇಕಂತ ಹೇಳೋದು. ಅದೇ ರೀತಿ ಅದಿದ್ದರೂ ಮಾತ್ರ ಖಂಡಿತ ಆ ನಾಗದೇವರಿಗೂ, ಅಮ್ಮನವರಿಗೂ ಹಾಗೂ ನಮ್ಮ ಪ್ರಕೃತಿಗೂ ಅದು ಪೂರಕವಾಗಿರುವಂತಹ ಒಂದು ವ್ಯವಸ್ಥೆ ಅಂಥೇಳಿ ನಾವು ತಿಳಿದುಕೊಂಡು ಅದನ್ನೇ ಕೊಡ್ತಾ ಇದ್ದೇವೆ. ಖಂಡಿತ ಇವತ್ತು 1500 ಜನರು ಬರ್ಬೋದು ಅಂತೇಳಿ ಒಂದು ನಿರೀಕ್ಷೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಮೊನ್ನೆ ಯಾವ ರೀತಿ ನೀವು ಎಲ್ಲ ಒಟ್ಟಿನಿಂದ ಸಹಕರಿಸಿದ್ರು ಅದೇ ರೀತಿ ಇವತ್ತು ನಮ್ಮೊಡನೆ ಸಹಕರಿಸಬೇಕು. ಮೊನ್ನೆ ಊಟದ ಚಪ್ರದಲ್ಲಿ ನಾವು ಎಣಿಸಿದಂತೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಸುಂದರ ಭಟ್ರು ಭಾಳ ಒಳ್ಳೆಯ ರೀತಿಯಲ್ಲಿ ಅವರ ಒಂದು ತಂಡದವರು ಅಡುಗೆ ಮಾಡಿ ಬಡಿಸಿದ್ದಾರೆ. ನಮ್ಮ ಮಧುಸೂದನ ಬಾಯಿಯವರ ತಂಡದವರು ಭಾಳ ಒಳ್ಳೆಯ ರೀತಿಯಲ್ಲಿ ಕರ್ಮಾಂಗಗಳನ್ನೆಲ್ಲ ಮಾಡಿ ಆ ದಿವಸ ಪೂಜೆಯನ್ನು ಮಾಡಿದ್ದಾರೆ. ಖಂಡಿತ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದ್ದು. ಖಂಡಿತ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತಾಯಿ ಅಮೃತೇಶ್ವರಿ ಮತ್ತು ನಾಗದೇವರ ಸನ್ನಿಧಿಯಲ್ಲಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಕರೆಕ್ಟ್ 12:45 ನಾವು ಎಲೆ ಕೊಡಬೇಕಂತೇಳಿ ಅನಿಸಿದ್ದೇವೆ. ಅದಕ್ಕೋಸ್ಕರ ನಾವು ಜಾಸ್ತಿ ಮಾತನಾಡೋದಿಲ್ಲ. ನಾವು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಆದರೂ ಚಂದ್ರಾಚಾರ್ಯ 2 ನಿಮಿಷ ಮಾತಾಡಬೇಕಂತೆ. ಯಾಕಂತ ಹೇಳಿದರೆ ಮೈಕ್ ಸಿಕ್ಕಿದ್ರೆ ಅದು ಬಿಡುವುದಿಲ್ಲ. ನಿಮ್ಮೆಲ್ಲರೂ ಖಂಡಿತ ನಮ್ಮ ದೇವಸ್ಥಾನ, ನಮ್ಮ ಊರಿನ ಮೇಲೆ ಕೋಟ 14 ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದರೂ ನಾವೆಲ್ಲ ಒಟ್ಟಿನಿಂದ ನಮ್ಮ ಕೋಟ ಅಂದರೆ ನಮ್ಮ 14 ಗ್ರಾಮ ಅಂತ ಹೇಳೋದನ್ನು ತೋರಿಸಿಕೊಡ್ಬೇಕು. ಇದೇ ರೀತಿ ಸಹಕಾರ ಮುಂದೆ ನಿಮ್ಮೆಲ್ಲರಿರಲಿ ಅಂತೇಳಿ ಹಾರೈಸಿ ಕನ್ನಡ ಮಾತನ್ನು ಮುಗಿಸ್ತೇವೆ.